Hi, hello everyone. Welcome back to my YouTube channel, Spotify Learn. Today, I'm here with the video of most requested, that is DBMS Module 1 important questions. I'm uploading it today. Even Discrete Mathematics Module 2 will be uploaded. If you're watching my channel without subscribing, make sure to subscribe and then watch the video. Let's start without further wasting time. Module 1 important question with answer. Everything is being given. If you want the same PDF, you can DM me for Instagram account, Spotify_learn. Okay, this is my account and you can DM me there. And next is module 1. First, now what is database? What is the meaning of database management system? Okay na, ಮೊದಲು ಡೇಟಾಬೇಸ್ ಅಂದ್ರೆ ಏನು ಮತ್ತೆ DBMS ಅಂದ್ರೆ ನಿಮ್ಮ ಸಬ್ಜೆಕ್ಟ್ ನೇಮೇ DBMS ಅಲ್ವಾ, ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ನಿಮಗೆ ಒಂದು ಡೇಟಾಬೇಸ್ ಇದೆ ಅಂದ್ರೆ ಯು ಹ್ಯಾವ್ ಟು ಮ್ಯಾನೇಜ್ ದಟ್. ಓಕೆ, ವೈ ಯು ನೀಡ್ ದಟ್? ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದಟ್. ಓಕೆ, ಸಿ ಫಸ್ಟ್ ಡೇಟಾಬೇಸ್ ಅಂತಂದ್ರೆ ಕಲೆಕ್ಷನ್ ಆಫ್ ರಿಲೇಟೆಡ್ ಡೇಟಾ. ರಿಲೇಟೆಡ್ ಡೇಟಾ ಅಂತಂದ್ರೆ ಏನು? ಯಾರೋ ಒಬ್ರದ್ದು ಎಕ್ಸಾಂಪಲ್ ನೇಮ್ ತಗೋಬಹುದು, ಟೆಲಿಫೋನ್ ನಂಬರ್ಸ್ ಅಂಡ್ ಅಡ್ರೆಸಸ್ ಆಫ್ ದ್ಯಾಟ್. ಯು ಕ್ಯಾನ್ ಟೇಕ್ ದಟ್ ಇಸ್ ಕನ್ಸಿಡರ್ಡ್ ಟು ಬಿ ಆಸ್ ಡೇಟಾ. Okay, now let's discuss what is a database management system. This is collection of related data. ಆಯ್ತಾ? DBMS ಅಂತಂದ್ರೆ collection of programs enabling users to create and maintain a database. ನಿಮಗೆ ಒಂದು ಡೇಟಾಬೇಸ್ ಇದೆ ಅಂತಂದ್ರೆ ಯೂಸರ್, ಈಗ ಯಾರು ಯೂಸರ್ ಇರ್ತಾರೆ, ಎಂಡ್ ಯೂಸರು, ಅವರು ಕ್ರಿಯೇಟ್ ಇಲ್ಲ ಮೇಂಟೈನ್ ದ ಡೇಟಾಬೇಸ್ ಮಾಡೋದಕ್ಕೆ ಹೆಲ್ಪ್ ಆಗಬೇಕು. ದಟ್ ಈಸ್ ಡಿಫೈನಿಂಗ್ ಇಟ್ ಮೇ ಬಿ ಯೂಸಿಂಗ್ ಕನ್ಸ್ಟ್ರಕ್ಟಿಂಗ್, ಮ್ಯಾನಿಪುಲೇಟಿಂಗ್ ಆ್ಯಂಡ್ sharing a database. Okay, this is how you define a DBMS. Okay, next is if you ಡೇಟಾಬೇಸ್ ಇದೆ ಅಂತಂದರೆ ಸ್ಪೆಸಿಫೈಯಿಂಗ್ ಡೇಟಾ ಟೈಪ್ಸ್ ಇರುತ್ತೆ, ಸ್ಟ್ರಕ್ಚರ್ ಇರುತ್ತೆ, ಅದಕ್ಕೊಂದು ಕನ್ಸ್ಟ್ರೆಂಟ್ಸ್ ಕೊಟ್ಟಿರ್ತೀರ ನೀವು, ಕಂಡೀಷನ್ಸ್ನ. ಆಮೇಲೆ ನಿಮಗೆ ಡೆಫಿನೇಷನ್ ಇಲ್ಲ ಡಿಸ್ಕ್ರಿಪ್ಟಿವ್ ಇನ್ಫಾರ್ಮೇಷನ್ ಸ್ಟೋರ್ಡ್ ಆಗಿರುತ್ತೆ. ಇಟ್ ಮೇ ಬಿ ಇನ್ ದ ಕ್ಯಾಟಲಾಗ್ ಆರ್ ಡಿಕ್ಷನರಿ ಫಾರ್ಮಲ್ಲಿ ಇರ್ಬೋದು. ದಟ್ ಇಸ್ ಕಾಲ್ಡ್ ಆಸ್ ಮೆಟಾ ಡೇಟಾ. ಆಮೇಲೆ ಕನ್ಸ್ಟ್ರಕ್ಟಿಂಗ್ ಅಂತಂದರೆ ನೀವು ಡೇಟಾನ ಸ್ಟೋರ್ ಮಾಡ್ತೀರಾ ಆನ್ ಸಮ್ ಸ್ಟೋರೇಜ್ ಮೀಡಿಯಮ್, ದಟ್ ಈಸ್ ಕಂಟ್ರೋಲ್ಡ್ ಬೈ DBMS. ನೆಕ್ಸ್ಟ್ ಇಸ್ ಮ್ಯಾನಿಪುಲೇಟಿಂಗ್ ಅ ಡೇಟಾಬೇಸ್ ಇನ್ಕ್ಲೂಡ್ಸ್ ಸಚ್ ಆಸ್ ಕ್ವೇರಿಂಗ್ ಡೇಟಾಬೇಸ್ ಟು ರಿಟ್ರೀವ್ ಅಂತಂದರೆ ಯು ಹ್ಯಾವ್ ಟು ಕೀಪ್ ದ ಡೇಟಾಬೇಸ್ ಆಸ್ ಸೇಮ್. ನೆಕ್ಸ್ಟ್ ಇಸ್ ಅಪ್ಡೇಟ್ ಅಂತಂದರೆ ನಿಮಗೆ ಒಂದು ನೇಮ್ನ ಏನೋ ಒಂದು, ಫಾರ್ ಎಕ್ಸಾಂಪಲ್ ABC ಅಂತ ಕೊಟ್ಟಿರ್ತೀರ, ನೀವು ಇದನ್ನ ABD ಅಂತ ಮಾಡಬೇಕಂದ್ರೆ ಯು ವಿಲ್ ಅಪ್ಡೇಟ್ ದ ಡೇಟಾಬೇಸ್ ಆ್ಯಂಡ್ ಯು ವಿಲ್ ಚೇಂಜ್ ಇನ್ ದ ರಿಯಲ್ ವರ್ಲ್ಡ್, ಮಿನಿ ವರ್ಲ್ಡ್ ಆ್ಯಂಡ್ ದ ಜನರೇಟಿಂಗ್ ದ ರಿಪೋರ್ಟ್ಸ್ ಆ್ಯಂಡ್ ಯು ಕ್ಯಾನ್ ಶೇರ್ ಅಕ್ರಾಸ್ ಮಲ್ಟಿಪಲ್ ಯೂಸರ್ ಆ್ಯಂಡ್ ಪ್ರೋಗ್ರಾಮ್ಸ್ ಟು ಆಕ್ಸೆಸ್ ದ ಡೇಟಾಬೇಸ್ ಸೈಮಲ್ಟೇನಿಯಸ್ಲಿ. ನಿಮಗೆ ಯಾರು ಡೇಟಾಬೇಸ್ ಆಕ್ಸೆಸ್ ಮಾಡಬೇಕೋ ಅವರಿಗೆಲ್ಲ ಶೇರ್ ಮಾಡ್ಬೋದು. ಓಕೆನಾ, ದಿಸ್ ವಾಸ್ ಫಸ್ಟ್ ಕ್ವೆಶನ್. ಇಫ್ ವಿ ಕಮ್ ಟು ದ ಸೆಕೆಂಡ್ ಕ್ವೆಶನ್, ರೈಟ್ ನೋಟ್ ಆನ್ ಸಿಂಪ್ಲಿಫೈಡ್ ಡೇಟಾಬೇಸ್ ಎನ್ವಿರಾನ್ಮೆಂಟ್ ಸಿಸ್ಟಮ್ ವಿತ್ ಡಯಾಗ್ರಾಮ್. ಫಸ್ಟು ಹೆಂಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಯೂಸರ್ ಇಲ್ಲ ಪ್ರೋಗ್ರಾಮರ್ಸ್ ವಿಲ್ ಸ್ಟಾರ್ಟ್ ವರ್ಕಿಂಗ್. ಫಸ್ಟು ಅಪ್ಲಿಕೇಶನ್ ಪ್ರೋಗ್ರಾಮ್ಸ್ ಇಲ್ಲ ಕ್ವೇರೀಸ್ನ ಕೊಡ್ತಾರೆ. ದಿ ಸಾಫ್ಟ್ವೇರ್ ವಿಲ್ ಪ್ರಾಸೆಸ್ ಆ್ಯಂಡ್ ಇಟ್ ವಿಲ್, ವಾಟ್ ಈಸ್ ದ ಇನ್ಪುಟ್ ದಟ್ ಯು ಹ್ಯಾವ್ ಗಿವನ್, ಇಟ್ ವಿಲ್ ಪ್ರಾಸೆಸ್ ದ್ಯಾಟ್ ಆ್ಯಂಡ್ ದ ಸಾಫ್ಟ್ವೇರ್ ವಿಲ್ ಆಕ್ಸೆಸ್ ಆ್ಯಂಡ್ ಇಟ್ ವಿಲ್ ಸ್ಟೋರ್ ದ ಡೇಟಾ. ದ ಸ್ಟೋರ್ ಡೆಫಿನೇಷನ್ ಮೀಡಿಯಮಲ್ಲಿದ್ದರೆ ಮೆಟಾ ಡೇಟಾ, ಇಲ್ಲಾಂತಂದರೆ ಅದು ಸ್ಟೋರ್ ಡೇಟಾ ಬೇಸ್ ಆಗಿರುತ್ತೆ. ಡೆಫಿನೇಷನ್ ಮೀಡಿಯಮಲ್ಲಿದ್ದರೆ ಅದನ್ನ ಮೆಟಾ ಡೇಟಾ ಅಂತ ಕರಿತೀರಾ, ಸ್ಟೋರ್ ಡೇಟಾಬೇಸ್ ಆಗಿರುತ್ತೆ. First two, they will interact, you will ask some application programs or queries. Example, student using college portal, ಇವಾಗ ನೀವು ಏನಾದ್ರು ಒಂದು ಅಟೆಂಡೆನ್ಸ್ ನೋಡ್ಕೋಬೋದು, ಇಲ್ಲ ಅಂತಂದರೆ ಇಂಟರ್ನಲ್ ಮಾರ್ಕ್ಸ್ ನೋಡ್ಕೋಬೋದು, IA ಮಾರ್ಕ್ಸು, ಈ ಥರ ನೀವು ಕಾಲೇಜ್ ಪೋರ್ಟಲಲ್ಲಿ ನೀವು ಚೆಕ್ ಮಾಡ್ಕೋಬೋದು. ಈಗ ಬ್ಯಾಂಕ್ ಎಂಪ್ಲಾಯಿ ಆಕ್ಸೆಸಿಂಗ್ ಕಸ್ಟಮರ್ ಡೀಟೇಲ್ಸ್, ಅವರು ಈಗ ಫಾರ್ ಎಕ್ಸಾಂಪಲ್ SBI ಬ್ಯಾಂಕಲ್ಲಿ ನಿಮ್ಮದು ಮಿನಿ ಸ್ಟೇಟ್ಮೆಂಟ್, ನಿಮ್ಮ ಅಕೌಂಟ್ದು, ಬ್ಯಾಂಕ್ ಎಂಪ್ಲಾಯಿ ಕ್ಯಾನ್ ಆಕ್ಸೆಸ್ ದ್ಯಾಟ್. ಓಕೆ, ದಟ್ ಈಸ್ ಹೌ ಯೂಸರ್ ಆ್ಯಂಡ್ ಪ್ರೋಗ್ರಾಮರ್. ನೆಕ್ಸ್ಟ್ ಇಸ್ ಅಪ್ಲಿಕೇಶನ್ ಪ್ರೋಗ್ರಾಮ್ಸ್ ಅಂತಂದರೆ ಸರ್ಚಿಂಗ್ ಸ್ಟೂಡೆಂಟ್ ಮಾರ್ಕ್ಸ್, ಅದೇ ನಾನು ಹೇಳಿದ್ದು ನೆಕ್ಸ್ಟ್ ಸ್ಟೆಪ್. ಓಕೆನಾ, ಯು ವಿಲ್ ಸರ್ಚ್ ದಟ್. ಓಕೆ, ಯು ವಿಲ್ ಅಪ್ಡೇಟ್ ದಟ್ ಎನಿಥಿಂಗ್. ನೆಕ್ಸ್ಟ್ ಸಾಫ್ಟ್ವೇರ್ ಅಂತಂದರೆ ನಿಮ್ಮ ಕ್ವೇರೀಸ್ ಏನಿದೆ ಅದು ಕರೆಕ್ಟ್ ಆಗಿದೆಯಾ, ವಾಟ್ ಆರ್ ದ ಆಪ್ರೇಷನ್ಸ್ ದಟ್ ಯು ಆರ್ ಆಸ್ಕಿಂಗ್ ಆ್ಯಂಡ್ ವಾಟ್ ಇಟ್ ವಿಲ್ ಎಕ್ಸಿಕ್ಯೂಟ್. ನೆಕ್ಸ್ಟು ಇಟ್ ವಿಲ್ ಸ್ಟೋರ್ ಟು ದ ಡೇಟಾ ಅಂತಂದರೆ ರಿಟ್ರೀವ್ ಅಂತಂದರೆ ಸೇಮ್ ಇರಬೇಕು, ಇಲ್ಲ ಅಪ್ಡೇಟ್ ಆಗಬೇಕು, ಇಲ್ಲ ಮ್ಯಾನೇಜ್ ಆಗಬೇಕು. ನೆಕ್ಸ್ಟು ಸ್ಟೋರ್ ಡೇಟಾಬೇಸು ಡೆಫಿನೇಷನ್ ಮೀಡಿಯಮಲ್ಲಿದ್ದರೆ ಮೆಟಾ ಡೇಟಾ, ದಟ್ ಮೇ ಬಿ ಟೇಬಲ್ ನೇಮ್ಸು, ಡೇಟಾ ಟೈಪ್ಸು, ಇಂಟೋ ಫ್ಲೋಟೋ ಆ ಥರ ಏನಾದ್ರು ಇದ್ದರೆ. ನೆಕ್ಸ್ಟು ಕನ್ಸ್ಟ್ರೆಂಟ್ಸ್, ದ ಕಂಡೀಷನ್ಸು, ರಿಲೇಷನ್ಶಿಪ್ ಬಿಟ್ವೀನ್ ಒನ್ ಡೇಟಾ ಟು ಅನದರ್ ಡೇಟಾ. ನೆಕ್ಸ್ಟ್ ದಿಸ್ ಇಸ್ ಆಲ್ಸೋ ಕಾಲ್ಡ್ ಡೇಟಾ ಡಿಕ್ಷನರಿ, ಸಿಸ್ಟಮ್ ಕ್ಯಾಟಲಾಗ್ ಆ್ಯಂಡ್ ಮೆಟಾ ಡೇಟಾ. ಓಕೆನಾ, ಮೆಟಾ ಡೇಟಾ ಅಂದರೆ ನೀವು ಡೆಫಿನೇಷನ್ ಮೀಡಿಯಮಲ್ಲಿದ್ದರೆ ಮೆಟಾ ಡೇಟಾ. ನೆಕ್ಸ್ಟು ನೀವು ಇದನ್ನೆಲ್ಲ ಆದಮೇಲೆ ಕಲೆಕ್ಷನ್ ಆಫ್ ಡೇಟಾ ಸ್ಟೋರ್ಡ್ ಇನ್ ದ ಸಿಸ್ಟಮ್, ಸ್ಟೂಡೆಂಟ್ ರೆಕಾರ್ಡ್ಸು, ಎಂಪ್ಲಾಯ್ ಡೀಟೇಲ್ಸು, ಬ್ಯಾಂಕ್ ಅಕೌಂಟ್ ಇನ್ಫಾರ್ಮೇಷನ್ ಅದೆಲ್ಲ ಸ್ಟೋರ್ ಆಗಿರುತ್ತೆ. ದಿಸ್ ವಾಸ್ ಅಬೌಟ್ ದ simplified database environment system. Next third question ನೋಡೋದಿದ್ರೆ characteristics. This is one of the important and repeated one. ಓಕೆನಾ, database characteristics. ಫಸ್ಟು ಸೆಲ್ಫ್ ಡಿಸ್ಕ್ರೈಬಿಂಗ್ ನೇಚರ್ ಆಫ್ ಅ ಡೇಟಾಬೇಸ್ ಸಿಸ್ಟಮ್ ಅಂತಂದರೆ ದಟ್ ವಿಲ್ ಸ್ಟೋರ್ ಆ್ಯಕ್ಚುಯಲ್ ಡೇಟಾಬೇಸ್ ಮತ್ತು ಡಿಸ್ಕ್ರಿಪ್ಷನ್ ಆಫ್ ದ ಡೇಟಾಬೇಸ್. ಡಿಸ್ಕ್ರಿಪ್ಷನ್ನ ನಾವು ಏನಂತ ಕರಿತೀವಿ, ಡೆಫಿನೇಷನ್ ಅಂತ ಓದಿದ್ವಿ ಅಲ್ವಾ.
ಪ್ರಿವಿಯಸ್ ಕ್ವೆಶನ್ ಅಲ್ಲಿ. ದಟ್ ಇಸ್ ಡಿಸ್ಕ್ರಿಪ್ಷನ್ ನ ಏನಂತ ಕರಿತೀವಿ, ಮೆಟಾಡೇಟಾ. ಮೆಟಾಡೇಟಾ ಕ್ಯಾನ್ ಬಿ ಸ್ಟೋರ್ಡ್ ಇನ್ ಸಿಸ್ಟಮ್ ಕ್ಯಾಟಲಾಗ್ ಇಲ್ಲ ಡೇಟಾ ಡಿಕ್ಷನರಿ. ಇದನ್ನು ನಾವು ಪ್ರಿವಿಯಸ್ ಕ್ವೆಶನ್ ಅಲ್ಲೇ ಓದಿದೀವಿ. ಓಕೆನಾ. ಇದ್ರ ಅಡ್ವಾಂಟೇಜ್ ನೋಡೋದಿದ್ರೆ ಆರ್ಗನೈಸ್ಡ್ ಆಗಿ ಡೇಟಾ ಸ್ಟೋರ್ ಆಗುತ್ತೆ, ಈಸಿಯರ್ ಡೇಟಾ ಮ್ಯಾನೇಜ್ಮೆಂಟ್, ಕನ್ಸಿಸ್ಟೆನ್ಸಿ ಇರುತ್ತೆ. ನೆಕ್ಸ್ಟ್ ಸೆಕೆಂಡ್ ಕ್ಯಾರೆಕ್ಟರಿಸ್ಟಿಕ್ ಬಂದ್ರೆ ಇನ್ಸುಲೇಷನ್ ಬಿಟ್ವೀನ್ ಪ್ರೋಗ್ರಾಮ್ಸ್ ಅಂಡ್ ಡೇಟಾ. ಇವಾಗ ನಿಮಗೆ ಒಂದು ಪ್ರೋಗ್ರಾಮ್ ಮತ್ತೆ ಒಂದು ಡೇಟಾ ಇದೆ ಅಂತಂದ್ರೆ ಪ್ರೋಗ್ರಾಮ್ ಡೇಟಾ ಇಂಡಿಪೆಂಡೆನ್ಸ್ ಆಯ್ತಾ. ಇನ್ ಫೈಲ್ ಸಿಸ್ಟಮ್ ಫೈಲ್ ಇಸ್ ಸ್ಟೋರ್ಡ್ ಇನ್ ಹಾರ್ಡ್ ಕೋಡೆಡ್ ಇನ್ ಪ್ರೋಗ್ರಾಮ್ಸ್. ಓಕೆನಾ. ಫೈಲ್ ಸ್ಟ್ರಕ್ಚರ್, ನಿಮಗೆ ಒಂದು ಫೈಲ್ ಇದೆ ಅಂತಂದ್ರೆ ಇಟ್ ಇಸ್ ಸ್ಟೋರ್ಡ್, ಇದ್ರೊಳಗೆ ಏನೋ ಡೇಟಾ ಇದೆ ಅಂತಂದ್ರೆ ಇಟ್ ಇಸ್ ಸ್ಟೋರ್ಡ್ ಇನ್ ಹಾರ್ಡ್ ಕೋಡೆಡ್. ಓಕೆನಾ. ಹಾರ್ಡ್ ಕೋಡೆಡ್ ಫಾರ್ಮಲ್ ಸ್ಟೋರ್ ಆಗಿರುತ್ತೆ. ನೀವೇನಾದ್ರು ಇದರಲ್ಲಿ ಚೇಂಜ್ ಮಾಡಬೇಕು ಅಂತಂದ್ರೆ ಪ್ರೋಗ್ರಾಮ್ ಮಾಡಿಫಿಕೇಶನ್, ಇಲ್ಲಿ ಒಳಗೆ ಏನು ಡೇಟಾ ಇದೆಯಲ್ಲ ನೀವು ಅದನ್ನ ಮಾಡಿಫೈ ಮಾಡಬೇಕಾಗುತ್ತೆ, ದಟ್ ಇಸ್ ಪ್ರೋಗ್ರಾಮ್. ಬಟ್ ಇನ್ DBMS ಅಲ್ಲಿ ನೀವು ಅದನ್ನ ಏನಂತಾರೆ ಸ್ಟ್ರಕ್ಚರ್ ಸೆಪರೇಟ್ ಆಗಿ ಸ್ಟೋರ್ ಆಗಿರುತ್ತೆ. ಪ್ರೋಗ್ರಾಮ್ಸ್ ನೀಡ್ ನಾಟ್ ಚೇಂಜ್, ಒಳಗೆ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಇಫ್ ಯು ಗಿವ್ ಅಪ್ಡೇಟ್ ಕಮಾಂಡ್ ಇಲ್ಲ ನೀವು ಏನು ಸೆಲೆಕ್ಟ್ ಮಾಡಬೇಕು ಆ ಥರ ಕಮಾಂಡ್ಸ್ ಕ್ವೇರೀಸ್ ಇರುತ್ತೆ, ಅದನ್ನ ಕೊಟ್ಟರೆ ನೀವು ಅಪ್ಡೇಟು ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಅಡ್ವಾಂಟೇಜಸ್ ಫ್ಲೆಕ್ಸಿಬಿಲಿಟಿ, ಇದೆಲ್ಲ ನೋಡ್ಕೋಬೋದು ನೀವು. ನೆಕ್ಸ್ಟ್ ಸಪೋರ್ಟ್ ಆಫ್ ಮಲ್ಟಿಪಲ್ ವ್ಯೂಸ್ ಆಫ್ ಡೇಟಾ. ಓಕೆನಾ. ಒಂದು ವ್ಯೂ ಅಲ್ಲಿ ನಿಮಗೆ ಪಾರ್ಟ್ ಆಫ್ ಡೇಟಾ ಬೇಸ್ ಇರುತ್ತೆ, ಇಲ್ಲ ಅಂತಂದ್ರೆ ಡಿರೈವ್ಡ್ ಇಲ್ಲ ವರ್ಚುವಲ್ ಡೇಟಾ ಇರುತ್ತೆ. ಡಿರೈವ್ಡ್ ಡೇಟಾ ಅಂತಂದ್ರೆ ಒಂದು ಡೇಟಾ ಇದೆ, ಡೇಟಾ 1, ಡೇಟಾ 2. ಡೇಟಾ 2 ಇಸ್ ಅಬ್ಟೈನ್ ಫ್ರಮ್ ಡೇಟಾ 1. ಓಕೆ, ದಟ್ ಇಸ್ ಕಾಲ್ಡ್ ಟು ಬಿ ಡಿರೈವ್ಡ್ ಡೇಟಾ. ಎಕ್ಸಾಂಪಲ್ ನೋಡಿ, ನೀವು ಸ್ಟೂಡೆಂಟ್ಸ್ ಈಸ್ ಟ್ರಾನ್ಸ್ಕ್ರಿಪ್ಟ್ ಓನ್ಲಿ, ಅಕೌಂಟೆಂಟ್ಸ್ ಈಸ್ ಫೀಡ್ಸ್ ಡೀಟೇಲ್ ಓನ್ಲಿ. ಇವಾಗ ಸ್ಟೂಡೆಂಟ್ಗೆ ಏನು ಅವಶ್ಯಕತೆ ಇದೆ ದಟ್ ಓನ್ಲಿ ವಿಲ್ ಬಿ ವಿಸಿಬಲ್. ಅಕೌಂಟೆಂಟ್ಗೆ ನಿಮಗೆ ಬರೀ ಫೀಸ್ ಡೀಟೇಲ್ಸ್ ಮಾತ್ರ ಬೇಕು, ಓನ್ಲಿ ದಟ್ ವಿಲ್ ಬಿ ವಿಸಿಬಲ್ ಫಾರ್ ದ ಅಕೌಂಟೆಂಟ್, ಅಂಡ್ ದಟ್ ಇಸ್ ಕಾಲ್ಡ್ ಆಸ್ ಮಲ್ಟಿಪಲ್ ವ್ಯೂಸ್ ಆಫ್ ದ ಡೇಟಾ. ಸೆಕ್ಯೂರಿಟಿಗೆ ಹೆಲ್ಪ್ ಆಗುತ್ತೆ, ಅಂದ್ರೆ ಬೇರೆಯವ್ರು ಆಕ್ಸೆಸ್ ಮಾಡೋಕ್ಕಾಗಲ್ಲ. ಸಿಂಪ್ಲಿಸಿಟಿ, ಯು ಕ್ಯಾನ್ ಈಸಿಲಿ ಆಕ್ಸೆಸ್ ದಟ್. ಕಸ್ಟಮೈಸ್ಡ್ ಆಕ್ಸೆಸ್, ನೀವು ಕಸ್ಟಮೈಸ್ ಮಾಡಿ ಕೂಡ ಆಕ್ಸೆಸ್ ಮಾಡ್ಕೋಬಹುದು. ನೆಕ್ಸ್ಟ್ ಶೇರಿಂಗ್ ಆಫ್ ಡೇಟಾ ಅಂಡ್ ಮಲ್ಟಿ ಯೂಸರ್ ಟ್ರಾನ್ಸಾಕ್ಷನ್ ಪ್ರೊಸೆಸಿಂಗ್ ಅಂತ ಹೇಳಿದ್ದಾರೆ. ಇದಂದ್ರೆ ಏನು, ಇದು ಕನ್ಕರೆನ್ಸಿ ಕಂಟ್ರೋಲ್ನ ಮತ್ತೆ ಕಂಟ್ರೋಲ್ ಡೇಟಾ ಅಪ್ಡೇಟ್ಸ್ನ ಕೊಡುತ್ತೆ. ಯಾವುದು DBMS. ಓಕೆನಾ. ಯು ಕ್ಯಾನ್ ಆಕ್ಸೆಸ್ ದ ಡೇಟಾ ಬೇಸ್ ಸೈಮಲ್ಟೇನಿಯಸ್ಲಿ ಮಲ್ಟಿಪಲ್ ಯೂಸರ್ 1, ಯೂಸರ್ ಅಪ್ ಟು N ಯೂಸರ್ ದೇ ಕ್ಯಾನ್ ಆಕ್ಸೆಸ್ ದ ಡೇಟಾ. ಏರ್ಲೈನ್ ರಿಸರ್ವೇಶನ್ ಸಿಸ್ಟಮ್ ಪ್ರಿವೆಂಟ್ ಸೇಮ್ ಸೀಟ್. ಇವಾಗ ನಿಮಗೆ ಒಂದು ಟಿಕೆಟ್ ಬುಕ್ ಮೈ ಶೋ ಅಲ್ಲಿ ಟಿಕೆಟ್ ಬುಕ್ ಮಾಡ್ತಿದ್ದೀರಾ ಅಂತಂದ್ರೆ ದಿಸ್ ವಿಲ್ ಬಿ ಸೀಟ್ ನಂಬರ್ 1, 2, 3, 4, 5 and 6 ಅಂತ ಹೇಳಿ ಕನ್ಸಿಡರ್ ಮಾಡೋಣ. ಸಮ್ವನ್ ಇಸ್ ಆಕ್ಸೆಸಿಂಗ್ 3 ಮತ್ತೆ 4 ಎರಡು, ಲೈಕ್ ಯೂಸರ್ 1 ಇಸ್ ಆಲ್ಸೋ ಅಪ್ಡೇಟಿಂಗ್ ಹಿಯರ್ ಅಂಡ್ ಯೂಸರ್ 2 is also trying to access this seat ಅಂತಂದ್ರೆ who will be booking the seat first will be having this. The user 2, now it will be marked as booked, or it will be some colored or anything like that, it will be updated. Another user cannot access that. Okay, the same seat twice. Okay, that they have said as example. Next transactionally read data, insert to update, ಏನಾದ್ರು data operations ನ ನೀವು ಮಾಡ್ಬೋದು. This was all about the characteristics of the ಡೇಟಾಬೇಸ್ ಅಪ್ರೋಚ್. ನೆಕ್ಸ್ಟ್ ಅಡ್ವಾಂಟೇಜಸ್ ನೋಡೋಣ. ಅಡ್ವಾಂಟೇಜಸ್ ಆಫ್ DBMS ಅಂತಂದ್ರೆ ರಿಡಂಡೆನ್ಸಿ ಕಂಟ್ರೋಲ್ ಆಗುತ್ತೆ. ಓಕೆನಾ. ಇನ್ಕನ್ಸಿಸ್ಟೆನ್ಸಿ ಏನಿರುತ್ತೆ ಅದು ಕಂಟ್ರೋಲ್ ಆಗಿ, ಇದು ಕನ್ಸಿಸ್ಟೆನ್ಸಿ ಕೊಟ್ಟು ನಿಮಗೆ ಒಂದು ರಿಡಂಡೆನ್ಸಿ ಕಂಟ್ರೋಲ್ ಅಂತಂದ್ರೆ ಇಟ್ ವಿಲ್ ಯಾವ್ದಾದ್ರು ಒಂದು ಕ್ವೇರಿ ಕೊಡ್ತಿದ್ದೀರಾ ಅಂತಂದ್ರೆ ಅದನ್ನ ರಿಡಂಡೆಂಟ್ ಆಗಿ ಮಾಡದೆ ಅದನ್ನ ಕಂಟ್ರೋಲ್ ಮಾಡುತ್ತೆ. ನೆಕ್ಸ್ಟ್ ರಿಸ್ಟ್ರಿಕ್ಟಿಂಗ್ ಅನ್ಅಥರೈಸ್ಡ್ ಆಕ್ಸೆಸ್. ಇವಾಗ ಬೇರೆಯವ್ರು ಯಾರೋ ಲೈಕ್ ಸಮ್ವನ್ ಹೂ ನಾಟ್ ಅಥರೈಸ್ಡ್ ಅಂತಂದ್ರೆ ಅವ್ರು ಆಕ್ಸೆಸ್ ಮಾಡಬಾರ್ದು. ಓಕೆನಾ. ಈಗ ಸಮ್ ಎಕ್ಸಾಂಪಲ್ ಹ್ಯಾಕರ್ಸ್ ತಗೊಳ್ಳಿ, ದೇ ಶುಡ್ ನಾಟ್ ಹ್ಯಾಕ್, ಲೈಕ್ ದೇ ಶುಡ್ ನಾಟ್ ಆಕ್ಸೆಸ್ ದ ಡೇಟಾ. ಇಫ್ ದೇ ಆರ್ ಟ್ರೈಂಗ್ ಟು ಆಕ್ಸೆಸ್, it will be unauthorized. Accessing will be unauthorized. They cannot access the data. ನೆಕ್ಸ್ಟ್ ಪರ್ಸಿಸ್ಟೆಂಟ್ ಸ್ಟೋರೇಜ್ ಇರುತ್ತೆ, ಪ್ರೊವೈಡಿಂಗ್ ಸ್ಟೋರೇಜ್ ಸ್ಟ್ರಕ್ಚರ್ ಟೆಕ್ನಿಕ್ಸ್, ಬ್ಯಾಕಪ್ ಅಂಡ್ ರಿಕವರಿ ಮೋಡ್ ಇರುತ್ತೆ. ಓಕೆನಾ. ನೆಕ್ಸ್ಟ್ ಮಲ್ಟಿಪಲ್ ಯೂಸರ್ಸ್ ಯೂಸ್ ಮಾಡ್ಬೋದು, ನಿಮಗೆ ಗೊತ್ತು. ಕಾಂಪ್ಲೆಕ್ಸ್ ರಿಲೇಶನ್ಶಿಪ್ಸ್, ಐ ಹ್ಯಾವ್ ಎಕ್ಸ್ಪ್ಲೇನ್ಡ್ ಎವ್ರಿಥಿಂಗ್ ಇನ್ module 1 short video also you can see, but here also I'm explaining it in detail. Next to flexibility irutte, action using rules of flexibility, scalability, economics of scale, up to date information ಎಲ್ಲ available irutte. Okay na. ನೆಕ್ಸ್ಟ್ ಹಿಸ್ಟ್ರಿ ಅಂತಂದ್ರೆ ಫಸ್ಟ್ ಅರ್ಲಿ ಡೇಟಾಬೇಸ್ ಅಪ್ಲಿಕೇಶನ್ ಹೈರಾರ್ಕಿಯಲ್ ಮತ್ತೆ ನೆಟ್ವರ್ಕ್ ಫಾರ್ಮ್ ಅಲ್ಲಿ ಇತ್ತು. ಕಾರ್ಪೊರೇಷನ್ಸ್, ಯೂನಿವರ್ಸಿಟೀಸ್, ಹಾಸ್ಪಿಟಲ್, ಬ್ಯಾಂಕ್ಸ್ ಎಲ್ಲ ಅದನ್ನ ಯೂಸ್ ಮಾಡ್ತಿದ್ರು. ಪ್ರಾಬ್ಲಮ್ ಏನಾಗ್ತಿತ್ತು ಅಂತಂದ್ರೆ ಡೇಟಾ ಅಬ್ಸ್ಟ್ರಾಕ್ಷನ್ ಇರ್ತಿರ್ಲಿಲ್ಲ, ಡೇಟಾ ಇಂಡಿಪೆಂಡೆನ್ಸ್ ಇರ್ತಿರ್ಲಿಲ್ಲ, ಆಮೇಲೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇಂಟರ್ಫೇಸ್ ಮಾತ್ರ ಪ್ರೊವೈಡ್ ಮಾಡ್ತಿದ್ರು. ಇವಾಗ ನೀವೇನಾದ್ರು ಒಂದು ನ್ಯೂ ಕ್ವೇರಿ ಮತ್ತೆ ಏನಾದ್ರು ಟ್ರಾನ್ಸಾಕ್ಷನ್ ನ ಅಪ್ಡೇಟ್ ಮಾಡಬೇಕು ಅಂತಂದ್ರೆ ಇಟ್ ವಾಸ್ ಟೇಕಿಂಗ್ ಅ ಪ್ಲೆಂಟಿ ಆಫ್ ಟೈಮ್, ಮತ್ತೆ ಇಟ್ ವಾಸ್ ಎಕ್ಸ್ಪೆನ್ಸಿವ್ ಆಲ್ಸೋ. ಅಂಡ್
ನೆಕ್ಸ್ಟ್ ಪ್ರೊವೈಡಿಂಗ್ ಡೇಟಾ ಅಬ್ಸ್ಟ್ರಾಕ್ಷನ್ ಅಂಡ್ ಅಪ್ಲಿಕೇಶನ್ ಫ್ಲೆಕ್ಸಿಬಿಲಿಟಿ. ಈ ಫಸ್ಟ್ ಅದಾದ್ಮೇಲೆ ಸೆಕೆಂಡ್ ಒನ್ ಇದು ಬಂತು, ಲೈಕ್ ಡೇಟಾ ಅಬ್ಸ್ಟ್ರಾಕ್ಷನ್ ಒಂದು ಅಪ್ಡೇಟ್ ಆಯಿತು, ಮತ್ತೆ ಫ್ಲೆಕ್ಸಿಬಿಲಿಟಿ. ಅದಾದ್ಮೇಲೆ ಆಬ್ಜೆಕ್ಟ್ ಓರಿಯೆಂಟೆಡ್ ಅಪ್ಲಿಕೇಶನ್ಸ್ ಬಂತು. ಅದಾದ್ಮೇಲೆ XML, ಯೂಸಿಂಗ್ XML ಬಂತು. ಯೂಸಸ್ HTML, ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಅಂಡ್ ಟು ಕ್ರಿಯೇಟ್ ಅಂಡ್ ಆಕ್ಸೆಸ್ ಡಾಕ್ಯುಮೆಂಟ್ಸ್, ಹೈಪರ್ ಲಿಂಕ್ಸ್, XML ಫೈಲ್ನ ಯೂಸ್ ಮಾಡಿಕೊಂಡು ವೆಬ್ ಪೇಜಸ್ನ ಡಿಫೈನ್ ಮಾಡ್ತಿದ್ರು. ಡೇಟಾಬೇಸ್ ಕಾನ್ಸೆಪ್ಟ್ಸ್ನ ಮತ್ತೆ ಕಂಬೈನ್ಸ್ ಡಾಕ್ಯುಮೆಂಟ್ ಅಂಡ್ ಡೇಟಾಬೇಸ್ ಕಾನ್ಸೆಪ್ಟ್. ಒಂದು ಡಾಕ್ಯುಮೆಂಟ್ ಇದೆ ಅಂತಂದ್ರೆ ಮತ್ತೆ ಒಂದು ಡೇಟಾಬೇಸ್ ಕಾನ್ಸೆಪ್ಟ್ ಇದೆ ಅಂತಂದ್ರೆ ಅದೆರಡನ್ನೂ ಕಂಬೈನ್ ಮಾಡಕ್ಕೆ XML ಫಾರ್ಮ್ನ ಯೂಸ್ ಮಾಡ್ತಿದ್ರು. ನೆಕ್ಸ್ಟು ಇಮೇಜ್ ಪ್ರೊಸೆಸಿಂಗು, ವಿಡಿಯೋ ಅಪ್ಲಿಕೇಶನ್ಸ್, ಡೇಟಾ ಮೈನಿಂಗ್ ಅದಕ್ಕೆಲ್ಲ ಯೂಸ್ ಮಾಡ್ತಿದ್ರು. ಅದಾದ್ಮೇಲೆ ಎಕ್ಸ್ಟೆಂಡಿಂಗ್ ವರ್ಷನ್ ಬಂತು. ಅದಾದ್ಮೇಲೆ ಡೇಟಾಬೇಸಸ್ ವರ್ಸಸ್ ಇನ್ಫಾರ್ಮೇಶನ್ ರಿಟ್ರೀವಲ್ ಅಂತಂದ್ರೆ, ಡೇಟಾಬೇಸ್ ಅಲ್ಲಿ ಈಗ ನಿಮಗೆ ಇನ್ಶೂರೆನ್ಸ್ ಅಲ್ಲಿ, ಹೆಲ್ತ್ ಕೇರ್ ಈ ಸೆಕ್ಟರ್ಸ್ ಅಲ್ಲೆಲ್ಲ ಯೂಸ್ ಮಾಡಿದ್ರೆ, ಇನ್ಫಾರ್ಮೇಶನ್ ರಿಟ್ರೀವಲ್ ಇಟ್ ಡೀಲ್ಸ್ ವಿತ್ ಬುಕ್ಸ್, ಡಾಕ್ಯುಮೆಂಟ್ಸ್ ಅಂಡ್ ಆರ್ಟಿಕಲ್ಸ್ ಅಂಡ್ ಆಲ್. ಇಟ್ ಯೂಸಸ್ ಕೀವರ್ಡ್ಸ್, ಇಂಡೆಕ್ಸಿಂಗ್ ಅಂಡ್ ಸರ್ಚಿಂಗ್ ಅಂಡ್ ಆಲ್, and focuses on major development for free-form text processing. ನೆಕ್ಸ್ಟ್ ಫೈಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಮತ್ತೆ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಅಂತಂದ್ರೆ, ಇಟ್ ಸ್ಟೋರ್ಸ್ ಇನ್ ಸೆಪರೇಟ್ ಫೈಲ್ಸ್. ಇದು ಒಂದು ಸೆಂಟ್ರಲೈಸ್ ಡೇಟಾಬೇಸ್. ಒಂದು ತುಂಬಾ ಡೇಟಾ ಇದೆ ಅಂತಂದ್ರೆ ಒಂದು ಸೆಂಟ್ರಲೈಸ್ಡ್ ಮಾಡಿ ಒಂದರಲ್ಲೇ ಸ್ಟೋರ್ ಮಾಡುತ್ತೆ. ಈಗ ನೀವು ಇದನ್ನ ಫೈಲ್ 1, ಇದನ್ನ ಫೈಲ್ 2, ಫೈಲ್ 3 ಈ ತರ ಫೈಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಸ್ಟೋರ್ ಮಾಡುತ್ತೆ. ಹೈ ಡೇಟಾ ರಿಡಂಡೆನ್ಸಿ ಇಲ್ಲಿ ಲೋ, ಇನ್ಕನ್ಸಿಸ್ಟೆನ್ಸಿ ಇಲ್ಲಿ ಕನ್ಸಿಸ್ಟೆನ್ಸಿ, ಡಿಫಿಕಲ್ಟ್ ಟು ಶೇರ್ ಇಲ್ಲಿ ಯು ಕ್ಯಾನ್ ಶೇರ್ ಅಮಾಂಗ್ ಎನಿ ಯೂಸರ್ಸ್, ನೋ ಪ್ರಾಪರ್ ಸೆಕ್ಯೂರಿಟಿ ಮೆಕ್ಯಾನಿಸಮ್ ಹಿಯರ್ ಪ್ರಾಪರ್. ಆಮೇಲೆ ಇದು ಡೇಟಾ ಇಂಡಿಪೆಂಡೆನ್ಸ್ ಎಕ್ಸಿಸ್ಟ್ ಆಗ್ತಿತ್ತು, ಇಲ್ಲಾಲ್ಸೋ ಎಕ್ಸಿಸ್ಟ್ ಆಗುತ್ತೆ. ಡೇಟಾ ಇಂಡಿಪೆಂಡೆನ್ಸ್ ಬೇಕೇ ಬೇಕು ನಿಮಗೆ. ಬ್ಯಾಕಪ್ ಅಂಡ್ ರಿಕವರಿ ಆರ್ ಡಿಫಿಕಲ್ಟ್, ಇಲ್ಲಿ ಈಸಿ. ನೆಕ್ಸ್ಟ್ ಲಿಮಿಟೆಡ್ ಕನ್ಕರೆಂಟ್ ಆಕ್ಸೆಸ್, ಇಲ್ಲಿ ಮಲ್ಟಿ ಯೂಸರ್ ಕ್ಯಾನ್ ಆಕ್ಸೆಸ್ ಅಂಡ್ ಕನ್ಕರೆನ್ಸಿ ಕಂಟ್ರೋಲ್ ಇರುತ್ತೆ. ಓಕೆನಾ. ನೆಕ್ಸ್ಟ್ ಮೇಂಟೈನ್ ರಿಲೇಶನ್ಶಿಪ್ ಡಿಫಿಕಲ್ಟ್ ಆಗುತ್ತೆ, ಇವಾಗ ಇಲ್ಲಿ ಈಸಿ. ನೆಕ್ಸ್ಟ್ ಕ್ವೇರಿ ಪ್ರೊಸೆಸಿಂಗ್ ಇಸ್ ಲೆಸ್ ಎಫಿಷಿಯಂಟ್, ಇಲ್ಲಿ ಮೋರ್ ಎಫಿಷಿಯಂಟ್. ಲೆಸ್ ಫ್ಲೆಕ್ಸಿಬಲ್, ಮೋರ್ ಫ್ಲೆಕ್ಸಿಬಲ್ ಅಂಡ್ ಸ್ಕೇಲಬಲ್. ಡೇಟಾ ಐಸೋಲೇಷನ್ ಅಕರ್ಸ್, ಇಲ್ಲಿ ಇಂಟಿಗ್ರೇಟೆಡ್ ಡೇಟಾ ಎನ್ವಿರಾನ್ಮೆಂಟ್. ದಿಸ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಫೈಲ್ ಮ್ಯಾನೇಜ್ಮೆಂಟ್ ಅಂಡ್ DBMS. ನೆಕ್ಸ್ಟ್ ವಾಟ್ ಇಸ್ ಡೇಟಾ ಮಾಡೆಲ್ಸ್, ಸ್ಕೀಮಾಸ್ ಅಂಡ್ ಇನ್ಸ್ಟೆನ್ಸಸ್ ಅಂತ ನೋಡಿದ್ರೆ, ಡೇಟಾ ಮಾಡೆಲ್ ಅನ್ನೋದು ಒಂದು ಕಲೆಕ್ಷನ್ ಆಫ್ ಕಾನ್ಸೆಪ್ಟ್ಸ್, ಓಕೆನಾ, ದಟ್ ಈಸ್ ಯೂಸ್ ಟು ಡಿಸ್ಕ್ರೈಬ್ ದ ಸ್ಟ್ರಕ್ಚರ್ ಆಫ್ ಅ ಡೇಟಾಬೇಸ್. ಒಂದು ಡೇಟಾಬೇಸ್ ಇದೆ ಅಂತಂದ್ರೆ ಅದ್ರ ಸ್ಟ್ರಕ್ಚರ್ನ ಡಿಫೈನ್ ಮಾಡೋದಕ್ಕೆ ನೀವು ಡೇಟಾ ಮಾಡೆಲ್ನ ಯೂಸ್ ಮಾಡ್ತೀರಾ. ಬೈ ಸ್ಟ್ರಕ್ಚರ್ ದಟ್ ಈಸ್ ಹ್ಯಾವಿಂಗ್ ಡೇಟಾ ಟೈಪ್ಸ್, ರಿಲೇಶನ್ಶಿಪ್ಸ್, ಕನ್ಸ್ಟ್ರೈನ್ಸ್ ಅಂದ್ರೆ ಕಂಡೀಷನ್ಸ್ ದಟ್ ಯು ವಿಲ್ ಅಪ್ಲೈ ಟು ದ ಡೇಟಾ ಅಂಡ್ ಆಲ್. ಅಂಡ್ ನೆಕ್ಸ್ಟ್ ಇಸ್ ಮೋಸ್ಟ್ ಡೇಟಾ ಮಾಡೆಲ್ಸ್ ಆಲ್ಸೋ ಇನ್ಕ್ಲೂಡ್ ಅ ಸೆಟ್ ಆಫ್ ಬೇಸಿಕ್ ಆಪರೇಷನ್ಸ್ ಲೈಕ್ ಸ್ಪೆಸಿಫೈಯಿಂಗ್ ರಿಟ್ರೀವಲ್ಲು, ಅಪ್ಡೇಟು. ಆಮೇಲೆ ಇಟ್ ವಿಲ್ ಪ್ರೊವೈಡ್ ಆಲ್ಸೋ ದ ನೆಸೆಸರಿ ಮೀನ್ಸ್ ಟು ಅಚೀವ್ ದ ಅಬ್ಸ್ಟ್ರಾಕ್ಷನ್. ಡೇಟಾ ಅಬ್ಸ್ಟ್ರಾಕ್ಷನ್ ಅಚೀವ್ ಮಾಡೋದಕ್ಕೂ ಡೇಟಾ ಮಾಡೆಲ್ ಹೆಲ್ಪ್ ಆಗುತ್ತೆ. ಬೇಸಿಕ್ಲಿ ಇಟ್ ಡಿಫೈನ್ಸ್ ದ ಸ್ಟ್ರಕ್ಚರ್ ಆಫ್ ದ ಡೇಟಾಬೇಸ್. ನೆಕ್ಸ್ಟ್ ಡೇಟಾಬೇಸ್ ಸ್ಕೀಮಾ. ಡೇಟಾಬೇಸ್ ಸ್ಕೀಮಾ ಅಂತಂದ್ರೆ ನಿಮಗೊಂದು ಡೇಟಾಬೇಸ್ ಇಂದು ಡಿಸ್ಕ್ರಿಪ್ಷನ್ನ ಕೊಡುತ್ತೆ. ಡಿಸ್ಕ್ರಿಪ್ಷನ್ನ ಕೊಡೋದನ್ನ ನೀವು ಡೇಟಾಬೇಸ್ ಸ್ಕೀಮಾ ಅಂತ ಹೇಳಿ ಕರಿತೀರಾ. ಇದನ್ನ ಯೂಸಿಂಗ್ like which is specified during database design and is not expected to change frequently. ನಿಮಗೆ ಇದು ಪದೇ ಪದೇ ಚೇಂಜ್ ಆಗಲ್ಲ. ನಿಮಗೆ ಡೇಟಾಬೇಸ್ ಡಿಸೈನ್ ಯಾವಾಗ ಪ್ರಾಸೆಸ್ ನಡೀತಿರುತ್ತೆ ದಟ್ ಟೈಮ್ ಇಟ್ ವಿಲ್ ಬಿ ಯೂಸ್ಡ್, ಓಕೆನಾ. ನೆಕ್ಸ್ಟ್ ಇನ್ಸ್ಟೆನ್ಸಸ್ ಅಂತಂದ್ರೆ, ಡೇಟಾ ಇನ್ ದ ಡೇಟಾಬೇಸ್ at a particular moment in time is called a database state or snapshot, ಓಕೆನಾ. ನಿಮಗೆ ಒಂದು ಪರ್ಟಿಕ್ಯುಲರ್ ಮೂಮೆಂಟ್ ಅಲ್ಲಿ ಒಂದು ಡೇಟಾ ಬೇಸ್ ಇದೆ, ಇದ್ರೊಳಗೆ ಒಂದು ಡೇಟಾ ಇದೆ. ಡೇಟಾ ಇನ್ ದ ಡೇಟಾಬೇಸ್ ಅಟ್ ಅ ಪರ್ಟಿಕ್ಯುಲರ್ ಮೂಮೆಂಟ್ ಆಫ್ ಟೈಮ್, ಅದನ್ನ ನೀವು ಡೇಟಾಬೇಸ್ ಸ್ಟೇಟ್ ಅಂತ ಹೇಳಿ ಕರಿತೀರಾ. ಇದು ಕರೆಂಟ್ ಸ್ಟೇಟ್ ಅಲ್ಲಿ ಅಕರ್ ಆದಾಗ ನೀವು ಅದನ್ನ ಇನ್ಸ್ಟೆನ್ಸಸ್ ಇನ್ ದ ಡೇಟಾಬೇಸ್ ಅಂತ ಹೇಳಿ ಕರಿತೀರಾ, ಓಕೆನಾ. ನೆಕ್ಸ್ಟ್ 3 ಸ್ಕೀಮ್ ಆರ್ಕಿಟೆಕ್ಚರ್ ವಿಚ್ ಇಸ್ ಆಲ್ಸೋ ವೆರಿ 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 ಇಂಪಾರ್ಟೆಂಟ್, ಓಕೆನಾ. ಫಸ್ಟ್ ನಾನು ಈಸಿಯಾಗಿ ಹೇಳ್ತೀನಿ. ಫಸ್ಟ್ ಎಕ್ಸ್ಟರ್ನಲ್ ಲೆವೆಲ್, ಆಕ್ಚುಲಿ ಇಟ್ ಸ್ಟಾರ್ಟ್ಸ್ ಫ್ರಮ್ ಹಿಯರ್. ಇಂಟರ್ನಲ್ ಲೆವೆಲ್ ಇರುತ್ತೆ, ನೆಕ್ಸ್ಟ್ ಕಾನ್ಸೆಪ್ಚುಯಲ್ ಲೆವೆಲ್, ಎಕ್ಸ್ಟರ್ನಲ್ ಲೆವೆಲ್, ಓಕೆನಾ. ಫಸ್ಟ್ ಸ್ಟೋರ್ ಡೇಟಾ ಬೇಸ್ ಇರುತ್ತೆ. ಇಂಟರ್ನಲ್ ಲೆವೆಲ್ ಅಲ್ಲಿ ಇಂಟರ್ನಲ್ ಸ್ಕೀಮಾ, ಕಾನ್ಸೆಪ್ಚುಯಲ್ ಲೆವೆಲ್ ಕಾನ್ಸೆಪ್ಚುಯಲ್ ಸ್ಕೀಮಾ, ಎಕ್ಸ್ಟರ್ನಲ್ ಲೆವೆಲ್ ಅಲ್ಲಿ ಎಕ್ಸ್ಟರ್ನಲ್ ವ್ಯೂ ಇರುತ್ತೆ ಬೈ ಎಂಡ್ ಯೂಸರ್ಸ್, ಓಕೆನಾ. ಎಂಡ್ ಯೂಸರ್ಸ್ ಕಾನ್ಸೆಪ್ಚುಯಲ್ ಸ್ಕೀಮಾ ವಿಲ್ ಬಿ ಕನೆಕ್ಟೆಡ್ ಟು ದ ಎಕ್ಸ್ಟರ್ನಲ್ ವ್ಯೂ ಅಂಡ್ ಇಟ್ ವಿಲ್ ಬಿ ಕನೆಕ್ಟೆಡ್ ಟು ದ ಇಂಟರ್ನಲ್ ಸ್ಕೀಮಾ ಅಂಡ್ ದ ಡೇಟಾಬೇಸ್ ಸ್ಟೋರ್ ಡೇಟಾಬೇಸ್ ವಿಲ್ ಬಿ ಕನೆಕ್ಟೆಡ್. ಎಕ್ಸ್ಟರ್ನಲ್ ಲೆವೆಲ್ ಅಲ್ಲಿ ಎಕ್ಸ್ಟರ್ನಲ್ ಆರ್ ಕಾನ್ಸೆಪ್ಚುಯಲ್ ಮ್ಯಾಪಿಂಗ್, ಬಿಕಾಸ್ ಎಕ್ಸ್ಟರ್ನಲ್ ಮತ್ತೆ ಕಾನ್ಸೆಪ್ಚುಯಲ್ ಮ್ಯಾಪ್ ಆಗಿರುತ್ತೆ. ಇಲ್ಲಿ ಕಾನ್ಸೆಪ್ಚುಯಲ್ ಆರ್ ಇಂಟರ್ನಲ್ ಮ್ಯಾಪ್ ಆಗಿರುತ್ತೆ. This is only the 3 scheme architecture. I have given the description for this also. You can go through this. ನೆಕ್ಸ್ಟ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಲ್ಲಿ ಲ್ಯಾಂಗ್ವೇಜಸ್ ಮತ್ತೆ ಇಂಟರ್ಫೇಸಸ್ ಯಾವ್ದು ಯೂಸ್ ಮಾಡ್ತಾರೆ ಅಂತ, ಓಕೆನಾ. DDL ಅಂತ ಹೇಳಿ ಕರೀತಾರೆ, ಡೇಟಾಬೇಸ್ ಡೆಫಿನೇಷನ್ ಲ್ಯಾಂಗ್ವೇಜ್ ಅಂತ. ಫಸ್ಟ್ ಇದನ್ನ ಡೇಟಾಬೇಸ್ ಅಡ್ಮಿನಿಸ್ಟ್ರೇಟರ್ ಆಯ್ತಾ, ಅಡ್ಮಿನಿಸ್ಟ್ರೇಟರ್
ಯೂಸ್ ಮಾಡ್ತಾರೆ ಡೇಟಾಬೇಸ್ ಡಿಸೈನರು. ಆಮೇಲೆ ಡಿಫೈನ್ ದ ಡೇಟಾಬೇಸ್ ಸ್ಕೀಮಾ ಅಂದ್ರೆ ಏನು ಅಂತ ಗೊತ್ತಾಯ್ತಲ್ವಾ ನಿಮಗೆ, ಡಿಸ್ಕ್ರಿಪ್ಷನ್ ಆಫ್ ದ ಡೇಟಾಬೇಸ್. ನೆಕ್ಸ್ಟ್ ಇಟ್ ವಿಲ್ ಕಂಪೈಲ್, ಆಮೇಲೆ ಡಿಸ್ಕ್ರಿಪ್ಷನ್ ಆರ್ ಸ್ಟೋರ್ಡ್ ಇನ್ ಕ್ಯಾಟಲಾಗ್ ಆರ್ ಡೇಟಾ ಡಿಕ್ಷನರಿ, ಇದೆಲ್ಲ ನಿಮಗೆ ಆಲ್ರೆಡಿ ಗೊತ್ತಿದೆ, ನೀವು ಥಿಯರಿ ಪಾರ್ಟ್ ನೋಡ್ಕೋಬಹುದು. ನೆಕ್ಸ್ಟ್ ಸ್ಟೋರೇಜ್ ಡೆಫಿನೇಷನ್ ಲ್ಯಾಂಗ್ವೇಜ್. ನಿಮಗೆ ಒಂದು ಡೇಟಾಬೇಸ್ ಇದೆ ಅಂತಂದ್ರೆ ನಿಮಗೆ ಇಂಟರ್ನಲ್ ಸ್ಕೀಮಾ ಮತ್ತೆ ಎಕ್ಸ್ಟರ್ನಲ್ ಸ್ಕೀಮಾ ಅಂತ ಎರಡಿರುತ್ತೆ. ಯು ಹ್ಯಾವ್ ಟು ಸ್ಪೆಸಿಫೈ ದ ಇಂಟರ್ನಲ್ ಸ್ಕೀಮಾ ಅಂದ್ರೆ ಯು ಯೂಸ್ ದಿಸ್. ನೆಕ್ಸ್ಟ್ ಇಸ್ ವ್ಯೂ ಡೆಫಿನೇಷನ್ ಲ್ಯಾಂಗ್ವೇಜ್, ದಟ್ ಇಸ್ ಸ್ಪೆಸಿಫೈ ಯೂಸರ್ ವ್ಯೂ ಅಂದ್ರೆ ಯೂಸರ್ ಪಾಯಿಂಟ್ ಆಫ್ ವ್ಯೂ ನ ಸ್ಪೆಸಿಫೈ ಮಾಡುತ್ತೆ. ನೆಕ್ಸ್ಟ್ ಡೇಟಾ ಮ್ಯಾನಿಪುಲೇಷನ್ ಲ್ಯಾಂಗ್ವೇಜ್ ಅಂತಂದ್ರೆ ಯೂಸ್ ಫಾರ್ ರಿಟ್ರಿವಲ್ ಅಂದ್ರೆ ಬೇಸಿಕ್ಲಿ ಫಾರ್ ಆಪರೇಷನ್ಸ್ ಅಂತ ಹೇಳ್ಬೋದು. ಇದನ್ನ ರಿಟ್ರಿವಲ್, ಇನ್ಸರ್ಷನ್, ಡಿಲೀಷನ್, ಮಾಡಿಫಿಕೇಶನ್ ಆಫ್ ಡೇಟಾ ಅಂಡ್ ಆಲ್. ಓಕೆನಾ. ಇದರಲ್ಲಿ ಟೈಪ್ಸ್ ಇದೆ, ಹೈ ಲೆವೆಲ್, ಲೋ ಲೆವೆಲ್. ನೆಕ್ಸ್ಟ್ ಹೋಸ್ಟ್ ಲ್ಯಾಂಗ್ವೇಜ್ ಅಂತ ಇರೋದು ಸಬ್ ಲ್ಯಾಂಗ್ವೇಜ್ ಆಫ್ ದ DML. ಓಕೆನಾ, ದಟ್ DML ಕಮಾಂಡ್ಸ್ ವಿಲ್ ಬಿ ರನ್ನಿಂಗ್ ಹಿಯರ್ ಅಂಡ್ ಇಟ್ ಇಸ್ ಆಲ್ಸೋ ಕಾಲ್ಡ್ ದ ಕ್ವೆರಿ ಲ್ಯಾಂಗ್ವೇಜ್. ನೆಕ್ಸ್ಟ್ ಲ್ಯಾಂಗ್ವೇಜಸ್ ನೋಡಿದ್ವಿ, ಈಗ ಇಂಟರ್ಫೇಸಸ್ ನೋಡೋಣ. ಮೆನ್ಯೂ ಬೇಸ್ಡ್ ಇಂಟರ್ಫೇಸಸ್ ಅಂತಂದ್ರೆ ಮೆನ್ಯೂ ಆಪ್ಷನ್ಸ್ನೆಲ್ಲ ಯೂಸ್ ಮಾಡಿ ಕಮಾಂಡ್ ರನ್ ಮಾಡುತ್ತೆ. ಇಟ್ ಈಸ್ ಯೂಸ್ಡ್ ಇನ್ ವೆಬ್ ಇಂಟರ್ಫೇಸಸ್. ಓಕೆ. ಫಾರ್ಮ್ ಬೇಸ್ ಅಂತಂದ್ರೆ ಡೇಟಾ ಎಂಟ್ರಿ ಇಲ್ಲ ರಿಟ್ರೈವಲ್ಗೆ ನೇವ್ ಯೂಸರ್ಸ್ ಮೇನ್ಲಿ ಯೂಸ್ ಮಾಡಿ ಕ್ಯಾನ್ ಟ್ರಾನ್ಸಾಕ್ಷನ್ ಯೂಸ್ ಮಾಡ್ತಾರೆ. GUI ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್, ನಿಮಗೆ ಇದು ಆಲ್ರೆಡಿ ತುಂಬಾ ಕೇಳಿರ್ತೀರಾ. ದಟ್ ಈಸ್ ಸ್ಕೀಮಾ. ಡಯಾಗ್ರಮೆಟಿಕಲಿ ಬರಿಬೇಕಾದ್ರೆ ನಿಮಗೆ ಸ್ಕೀಮಾ, ನೆಕ್ಸ್ಟ್ ನಾನು ಹಾಕಿದ್ದೀನಿ ಆ ಕ್ವೆಶನ್ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಇದನ್ನ ಹೇಳ್ತೀನಿ ನಾನು, ಸಾರಿ. ನೆಕ್ಸ್ಟ್ NLI ಅಂತಂದ್ರೆ ನ್ಯಾಚುರಲ್ ಲ್ಯಾಂಗ್ವೇಜ್ ಇಂಟರ್ಫೇಸಸ್. ಇಟ್ ಅಕ್ಸೆಪ್ಟ್ಸ್ ಇನ್ ಇಂಗ್ಲಿಷ್ ಆರ್ ಅದರ್ ಲ್ಯಾಂಗ್ವೇಜಸ್. ಕ್ವೇರೀಸ್ ಕೊಡ್ಬೋದು, ಡಿಕ್ಷನರಿ ಅಂಡ್ ಸ್ಕೀಮಾ ಇಟ್ ವಿಲ್ ಯೂಸ್. ನೆಕ್ಸ್ಟ್ ಇನ್ಪುಟ್ ಔಟ್ಪುಟ್ ಸ್ಪೀಚ್, ಇದು ನಿಮಗೆ ಗೊತ್ತಿರುತ್ತೆ. ನೆಕ್ಸ್ಟ್ ಪ್ಯಾರಾಮೆಟ್ರಿಕ್ ಯೂಸರ್ಸ್ ಅಂತಂದ್ರೆ ಪರ್ಫಾರ್ಮಿಂಗ್ ರಿಪಿಟೇಟಿವ್ ಟಾಸ್ಕ್ ಅಂದ್ರೆ ಅದನ್ನೇ ಟಾಸ್ಕ್ ನ ಪರ್ಫಾರ್ಮ್ ಮಾಡ್ಬೇಕಾದ್ರೆ ಇಟ್ ಇಸ್ ಯೂಸ್ಡ್ ಕೀಸ್ ಅಂಡ್ ಅಬ್ರಿವೇಟೆಡ್ ಕಮಾಂಡ್ಸ್. ಆಮೇಲೆ ಇಂಟರ್ಫೇಸ್ ಬೈ DBA, ದಟ್ ಇಸ್ ಡೇಟಾಬೇಸ್ ಅಡ್ಮಿನಿಸ್ಟ್ರೇಟರ್ ವಿಲ್ ಬಿ ಯೂಸ್ಡ್. ನೆಕ್ಸ್ಟ್ ಡಿಸ್ಕ್ರೈಬ್ ದ ಡೇಟಾಬೇಸ್ ಸಿಸ್ಟಮ್ ಎನ್ವಿರಾನ್ಮೆಂಟ್ ಅಂತ ನೋಡೋದಿದ್ರೆ ಫಸ್ಟ್ ನೋಡಿ, ಯೂಸರ್ಸು, ಡೇಟಾಬೇಸ್ ಅಡ್ಮಿನಿಸ್ಟ್ರೇಟರ್ ಸ್ಟಾಫ್, ಕ್ಯಾಶುವಲ್ ಯೂಸರ್ಸು, ಅಪ್ಲಿಕೇಶನ್ ಪ್ರೋಗ್ರಾಮರ್ಸ್ ಮತ್ತೆ ಪ್ಯಾರಾಮೆಟ್ರಿಕ್ ಯೂಸರ್ಸ್ ಇರ್ತಾರೆ. DDL ಸ್ಟೇಟ್ಮೆಂಟ್ ಕೊಡ್ತಾರೆ, ಡೇಟಾ ಡೆಫಿನೇಷನ್ ಲ್ಯಾಂಗ್ವೇಜ್ ನಿಮಗೆ ಇದು ಗೊತ್ತಿದೆ. ನೆಕ್ಸ್ಟ್ ಪ್ರಿವಿಲೇಜ್ ಕಮಾಂಡ್ಸ್, ಡೇಟಾಬೇಸ್ ಕಂಪೈಲ್ ಆಗಿ ನಿಮಗೆ ಒಂದು ಕ್ಯಾಟಲಾಗ್ ಇಲ್ಲ ಡೇಟಾ ಡಿಕ್ಷನರಿಯಲ್ಲಿ ಸ್ಟೋರ್ ಆಗುತ್ತೆ. ನೆಕ್ಸ್ಟ್ ಇಂಟ್ರಾಕ್ಟಿವ್ ಕ್ವೇರಿ ಕಂಪೈಲ್ ಆಗಿ ಕ್ವೇರಿ ಆಪ್ಟಿಮೈಸ್ ಆಗುತ್ತೆ. ಆ ರನ್ ಟೈಮ್ ಅಲ್ಲಿ ಡೇಟಾಬೇಸ್ ಪ್ರಾಸೆಸ್ ಆಗಿ ಅದು ಸ್ಟೋರ್ ಡೇಟಾಬೇಸ್ ಸ್ಟೋರ್ ಆಗುತ್ತೆ. ಅಪ್ಲಿಕೇಶನ್ ಅಲ್ಲಿ ಅಪ್ಲಿಕೇಶನ್ ಪ್ರೋಗ್ರಾಮ್ಸ್ ಪ್ರೀ ಕಂಪೈಲರ್ ಇರುತ್ತೆ. DML ಅಂದ್ರೆ ಡೇಟಾ ಮ್ಯಾನಿಪುಲೇಷನ್ ಲ್ಯಾಂಗ್ವೇಜ್. ನೆಕ್ಸ್ಟ್ ಕಮಾಂಡ್ಸ್ ಅಂಡ್ ಕ್ವೇರೀಸ್ ಇಟ್ ವಿಲ್ ಬಿ ರನ್ನಿಂಗ್ ಅಂಡ್ ಅಗೇನ್ ಇಟ್ ವಿಲ್ ಗೋ ಟು ರನ್ ಟೈಮ್ ಅಂಡ್ ಇಟ್ ವಿಲ್ ಬಿ ಸ್ಟೋರ್ಡ್. ಅಂಡ್ ನೆಕ್ಸ್ಟ್ ಇಸ್ ಪ್ಯಾರಾಮೆಟ್ರಿಕ್ ಅಂತಂದ್ರೆ ನಿಮಗೆ ಕಂಪೈಲ್ ಟ್ರಾನ್ಸಾಕ್ಷನ್ಸ್ ಇರುತ್ತೆ, ಇಲ್ಲಾಂತಂದ್ರೆ ಹೋಸ್ಟ್ ಲ್ಯಾಂಗ್ವೇಜ್ ಕಂಪೈಲರ್ ಫ್ರಮ್ ಪ್ರೀ ಕಂಪೈಲರ್. ಆಮೇಲೆ ಅದು ಸ್ಟೋರ್ ಆಗಿ ಡೇಟಾಬೇಸ್ ಬರುತ್ತೆ. ಆಮೇಲೆ ಸ್ಟೋರ್ ಡೇಟಾ ಮ್ಯಾನೇಜರ್ ಇಂದ ಇನ್ಪುಟ್ ಔಟ್ಪುಟ್ ಫ್ರಮ್ ಡೇಟಾಬೇಸ್ ಯು ವಿಲ್ ಬಿ ಗಿವಿಂಗ್ ಅಂಡ್ ಕನ್ಕರೆನ್ಸಿ ಕಂಟ್ರೋಲ್, ಬ್ಯಾಕಪ್, ರಿಕವರಿ, ಸಬ್ ಸಿಸ್ಟಮ್ ಅಂಡ್ ಆಲ್ ಇಟ್ ವಿಲ್ ಬಿ ದೇರ್. ದಿಸ್ ಇಸ್ ಹೌ ದ ಸಿಸ್ಟಮ್ ಎನ್ವಿರಾನ್ಮೆಂಟ್ ವರ್ಕ್ಸ್. ಡೇಟಾಬೇಸ್ ಸಿಸ್ಟಮ್ ಎನ್ವಿರಾನ್ಮೆಂಟ್. The what and all required I have given in the text form, you can go through that. ಸಿ ನೆಕ್ಸ್ಟ್ ಎಂಟಿಟಿ ಮತ್ತೆ ಆಟ್ರಿಬ್ಯೂಟ್ ಅಲ್ಲಿ ಟೈಪ್ಸ್ ಆಫ್ ಆಟ್ರಿಬ್ಯೂಟ್ಸ್ ಅಂತೂ ಕೇಳ್ತಾರೆ. ಸೊ ನಾನು ಕೊಟ್ಟಿದ್ದೀನಿ. ಓಕೆನಾ. ಎಂಟಿಟಿ ಇಸ್ ದ ಥಿಂಗ್ ಇನ್ ರಿಯಲ್ ವರ್ಲ್ಡ್ ದಟ್ ಇಂಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್, ಆಯ್ತಾ, ಇನ್ನೊಂದ್ರ ಮೇಲೆ ಡಿಪೆಂಡೆಂಟ್ ಆಗಲ್ಲ. ದಟ್ ಇಸ್ ಕಾಲ್ಡ್ ಎಂಟಿಟಿ. ಫಿಸಿಕಲ್ ಆಬ್ಜೆಕ್ಟ್ಸ್ ಸಚ್ ಆಸ್ ಪರ್ಸನ್, ಕಾರ್, ಹೌಸ್, ಎಂಪ್ಲಾಯಿ. ಕಾನ್ಸೆಪ್ಷುಯಲ್ ಅಂತಂದ್ರೆ ಕಂಪನಿ, ಜಾಬ್, ಯೂನಿವರ್ಸಿಟಿ ಅಂಡ್ ಆಲ್. ಅಂದ್ರೆ ನೆಕ್ಸ್ಟ್ ಆಟ್ರಿಬ್ಯೂಟ್ ಅಂತಂದ್ರೆ ನಿಮಗೆ ಒಂದು ಎಂಟಿಟಿ ಇದೆ ಅಂತಂದ್ರೆ ಹೌ ದ ಪ್ರಾಪರ್ಟೀಸ್ ಆಫ್ ದಟ್ ಎಂಟಿಟಿ ವಿಲ್ ಡಿಸ್ಕ್ರೈಬ್ ಅನ್ನೋದನ್ನ ನೀವು ಆಟ್ರಿಬ್ಯೂಟ್ ಅಂತ ಹೇಳಿ ಕರಿತೀವಿ. ಓಕೆನಾ. ಎಂಪ್ಲಾಯಿ ಅಂತ ತಗೊಂಡ್ರೆ ನೀವು ಒಂದು ಕಂಪ್ನಿಯಲ್ಲಿ ನೇಮ್ ಆಫ್ ದ ಎಂಪ್ಲಾಯಿ, ಏಜ್, ಅಡ್ರೆಸ್, ಸ್ಯಾಲ್ರಿ, ಜಾಬ್, ಡಿಪಾರ್ಟ್ಮೆಂಟ್, ಏನೇನೆಲ್ಲ ಆಟ್ರಿಬ್ಯೂಟ್ಸ್ ನ ತಗೋಬಹುದು ನೀವು ಅದನ್ನ ಎಂಟಿಟಿನ ಡಿಸ್ಕ್ರೈಬ್ ಮಾಡೋದಕ್ಕೆ ಪ್ರಾಪರ್ಟೀಸ್, ದಟ್ ಇಸ್ ಕಾಲ್ಡ್ ಆಸ್ ವಾಟ್ ಆಟ್ರಿಬ್ಯೂಟ್ಸ್. ನೆಕ್ಸ್ಟ್ ಟೈಪ್ಸ್ ಆಫ್ ಆಟ್ರಿಬ್ಯೂಟ್ಸ್ ನೋಡ್ಬೋದು. ಕಾಂಪೋಸಿಟ್ ವರ್ಸಸ್ ಸಿಂಪಲ್. ಕಾಂಪೋಸಿಟ್ ಅಂತಂದ್ರೆ ಇವಾಗ ನಿಮಗೆ ಒಂದು ಸ್ಮಾಲರ್ ಸಬ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡಬಹುದು. ಅಡ್ರೆಸ್ ನ ಸ್ಟ್ರೀಟ್, ಸಿಟಿ, ಸ್ಟೇಟ್, ಜಿಪ್ ಕೋಡ್ ಆಫ್ ದ ಹೋಮ್ ಅಡ್ರೆಸ್ ಅಂಡ್ ಆಲ್. ಕಾಂಪೋಸಿಟ್ ಇಟ್ ಕ್ಯಾನ್ ಫಾರ್ಮ್ ಹೈರಾರ್ಕಿ. ಇವಾಗ ಅಡ್ರೆಸ್ ಇದೆ ಅಂತಂದ್ರೆ ಅಡ್ರೆಸ್ದು ಸ್ಟ್ರೀಟ್, ಯಾವ ಸಿಟಿಯಲ್ಲಿ ಇರೋದು, ಕೋಡ್, ಆಮೇಲೆ ಯಾವ ಸ್ಟೇಟ್ ಅಲ್ಲಿ ಇರೋದು, ಇದನ್ನ ನಿಮಗೆ ಒಂದು ಹೈರಾರ್ಕಿ ಫಾರ್ಮ್ ಮಾಡ್ಬೋದು.
ಸಿಂಪಲ್ ಅಂತಂದ್ರೆ ಕೆನಾಟ್ ಬಿ ಡಿವೈಡೆಡ್ ಫರ್ದರ್. ಇವಾಗ ಸೋಷಿಯಲ್ ಸೆಕ್ಯೂರಿಟಿ ನಂಬರ್ ಅಂತಂದ್ರೆ ಇಲ್ಲಿ ಹೆಂಗೆ ಆಧಾರ್ ಕಾರ್ಡ್ ನಂಬರ್ ಅಂತ ಹೇಳ್ತೀವಿ, ಸೋಷಿಯಲ್ ಸೆಕ್ಯೂರಿಟಿ ನಂಬರ್ ಅಂತ ಫಾರಿನ್ ಕಂಟ್ರೀಸ್ ಅಲ್ಲಿ ಇರುತ್ತೆ. ದಟ್ ಕೆನಾಟ್ ಬಿ ಡಿವೈಡೆಡ್ ಫರ್ದರ್. ಓಕೆನಾ, ದಟ್ ಇಸ್ ಕಾಲ್ಡ್ ಆಸ್ ಸಿಂಪಲ್ ಆಟ್ರಿಬ್ಯೂಟ್. ನೆಕ್ಸ್ಟ್ ಸಿಂಗಲ್ ವ್ಯಾಲ್ಯೂ ಮತ್ತೆ ಮಲ್ಟಿ ವ್ಯಾಲ್ಯೂಡ್ ಅಂತಂದ್ರೆ ಓನ್ಲಿ ಒನ್ ವ್ಯಾಲ್ಯೂ ಫಾರ್ ದ ಎಂಟಿಟಿ ಇದ್ರೆ ನಿಮಗೆ ಸಿಂಗಲ್ ವ್ಯಾಲ್ಯೂಡ್. ಅಂದ್ರೆ ಏಜು ಒಬ್ಬರಿಗೆ 15 ವರ್ಷ ಆಗಿ ಮತ್ತೆ 30 ವರ್ಷನೂ ಆಗಕ್ಕಾಗಲ್ಲ. ಅಂದ್ರೆ ಅಟ್ ಸೇಮ್ ಟೈಮ್ ನಾನು 15 ವರ್ಷ ಆದ್ಮೇಲೆ 30 ವರ್ಷ ಆಗ್ಬೋದು. ಬಟ್ ಇವಾಗ 15 ವರ್ಷ, ಇವಾಗ ಪರ್ಸನ್ ಎ ಅಂತ ತಗೊಳ್ಳೋಣ. ಯು ಕೆನಾಟ್ ಎಂಟರ್ ದ ಏಜ್ ಫಾರ್ ಪರ್ಸನ್ ಎ ಇಸ್ 15, 30. ಇಟ್ ಇಸ್ ನಾಟ್ ವ್ಯಾಲಿಡ್. ಸೊ ದಟ್ ಈಸ್ ಹೌ ಇಟ್ ಇಸ್ ಸಿಂಗಲ್ ವ್ಯಾಲ್ಯೂಡ್. ಮಲ್ಟಿ ವ್ಯಾಲ್ಯೂಡ್ ಅಂತಂದ್ರೆ ಇವಾಗ ಕಲರ್ಸ್ ಆಫ್ ದ ಕಾರ್ ಮೇ ಬಿ ಬ್ಲೂ, ಬ್ಲ್ಯಾಕ್ ಏನಾದ್ರು ತಗೋಬಹುದು ನೀವು. ಮತ್ತೆ ಕಾಲೇಜ್ ಡಿಗ್ರೀಸ್ ಆಫ್ ಅ ಪರ್ಸನ್, ನೀವು BE ಮುಗಿಸ್ಬೋದು, ನೆಕ್ಸ್ಟ್ MS ಮಾಡ್ಬೋದು, MTech ಮಾಡ್ಬೋದು, PhD ಮಾಡ್ಬೋದು. ಮಲ್ಟಿಪಲ್ ಡಿಗ್ರೀಸ್ ವಿಲ್ ಬಿ ದೇರ್. ಓಕೆನಾ, ದಟ್ ಇಸ್ ಹೌ ಮಲ್ಟಿ ವ್ಯಾಲ್ಯೂಡ್. ಮತ್ತೆ ಸ್ಟೋರ್ಡ್ ಮತ್ತೆ ಡಿರೈವ್ಡ್ ಅಂತಂದ್ರೆ ಇಟ್ ಕ್ಯಾನಾಟ್ ಬಿ ಡಿರೈವ್ಡ್ ಫ್ರಮ್ ಅದರ್ ಅಟ್ರಿಬ್ಯೂಟ್ಸ್. ಓಕೆನಾ, ಇವಾಗ ಬರ್ತ್ ಡೇಟ್ ನ ನೀವು ಎಲ್ಲಿಂದನೂ ಡಿರೈವ್ ಮಾಡ್ಕೊಳಕ್ ಆಗಲ್ಲ. ಅದ್ ನಿಮಗೆ ಬೇಸಿಕ್ ಇನ್ಫಾರ್ಮೇಶನ್ ದಟ್ ಯು ಶುಡ್ ಬಿ ನೋಯಿಂಗ್. ಓಕೆನಾ, ಡಿರೈವ್ಡ್ ಅಂತಂದ್ರೆ ನಿಮಗೆ ಈ ಡೇಟ್ ಆಫ್ ಬರ್ತ್ DOB ಗೊತ್ತಿದ್ರೆ ನೀವು ಅದರಿಂದ ಏಜ್ ಕಂಡಿಡ್ಕೋಬಹುದು. ಇವಾಗ ಇಫ್ ಫಾರ್ ಎಕ್ಸಾಂಪಲ್ ಇಫ್ ಸಮ್ವನ್ ಇಸ್ ಬಾರ್ನ್ ಇನ್ 2000 ಅಂಡ್ ಯು ಕ್ಯಾನ್ ಗೆಸ್ ದಿಯರ್ ಏಜ್, ದಟ್ ಇಸ್ 26 ಅಂತ. 2026ಗೆ 2000 ನ ಮೈನಸ್ ಮಾಡಿ ಏಜ್ ನ ಫೈಂಡ್ ಔಟ್ ಮಾಡ್ಬೋದು. ದಟ್ ಈಸ್ ಯು ಆರ್ ಯೂಸಿಂಗ್ ಡೇಟ್ ಆಫ್ ಬರ್ತ್ attribute in order to guess their age. That is called as derived attribute. Next, null value ಅಂತಂದ್ರೆ ಇಟ್ ಕ್ಯಾನಾಟ್ ಬಿ ಹ್ಯಾವಿಂಗ್ ನಲ್ ವ್ಯಾಲ್ಯೂ. ಇವಾಗ ಅಪಾರ್ಟ್ಮೆಂಟ್ ನಂಬರ್ ಅಂತ ಹೇಳಿ ಕೊಟ್ಟು ನೀವು ಅದಕ್ಕೆ ನಲ್ ವ್ಯಾಲ್ಯೂ ಅಂದ್ರೆ 0 ಕೊಡಬಾರ್ದು, ಇಲ್ಲ ನಲ್ ವ್ಯಾಲ್ಯೂ ಕೊಡಬಾರ್ದು. ನೆಕ್ಸ್ಟ್ ಕಾಂಪ್ಲೆಕ್ಸ್ ಅಂತಂದ್ರೆ ಇಟ್ ಯೂಸಿಂಗ್ ಕಾಂಪೋಸಿಟ್ ಅಂಡ್ ಮಲ್ಟಿ ವ್ಯಾಲ್ಯೂಡ್. ನೆಕ್ಸ್ಟ್ ಯು ವಿಲ್ ಯೂಸ್ ದಿಸ್ ಕರ್ಲಿ ಬ್ರೇಸಸ್ ಅಂಡ್ ದಿಸ್ ಫಾರ್ ಕಾಂಪೋಸಿಟ್. Next, the last question is specialization and generalization. This is also most repeated topic, but as it is last topic, everyone tries to skip that. Please don't do that. See here, specialization ಅಂತಂದ್ರೆ ನಿಮಗೆ ಒಂದು ಸಬ್ ಕ್ಲಾಸಸ್ ನ ಡಿಫೈನ್ ಮಾಡ್ಬೇಕಾದ್ರೆ ಎಂಟಿಟಿ ಟೈಪ್ ಇಂದ ಯು ವಿಲ್ ಯೂಸ್ ದಿಸ್ ಪ್ರಾಸೆಸ್. ಓಕೆನಾ, ಇಟ್ ಇಸ್ ಕಾಲ್ಡ್ ಅಸ್ ಸೂಪರ್ ಕ್ಲಾಸ್. ಸೂಪರ್ ಸಬ್ ಕ್ಲಾಸಸ್ ನ ನೀವು ಫರ್ದರ್ ಆಗಿ ಡಿವೈಡ್ ಮಾಡ್ಬೋದು. ಎಂಪ್ಲಾಯಿ ಅಲ್ಲಿ ಸೆಕ್ರೆಟರಿ, ಇಂಜಿನಿಯರ್, ಟೆಕ್ನಿಷಿಯನ್ ಅಂತ ಹೇಳ್ಬೋದು ಬೇಸ್ಡ್ ಆನ್ ದ ಜಾಬ್ ಟೈಪ್. ಅನದರ್ ಎಕ್ಸಾಂಪಲ್ ಎಂಪ್ಲಾಯಿ ಅಲ್ಲಿ ಸ್ಯಾಲರೈಡ್ ಮತ್ತೆ ಹವರ್ಲಿ ಎಂಪ್ಲಾಯಿ ಆ ತರ ಹೇಳಿ ಡಿವೈಡ್ ಮಾಡ್ಬೋದು. ಫೀಚರ್ಸ್ ನೋಡ್ಬೋದು, ಸ್ಪೆಸಿಫಿಕ್ ಅಟ್ರಿಬ್ಯೂಟ್ಸ್, ಆಮೇಲೆ ರಿಲೇಶನ್ಶಿಪ್ಸ್. ನೆಕ್ಸ್ಟ್ ಜನರಲೈಸೇಷನ್ ಎಕ್ಸ್ಪ್ಲೇನ್ ಮಾಡ್ತೀನಿ, ನೀವು ಈ ಥಿಯರಿ ಪಾರ್ಟ್ ಎಲ್ಲ ನೋಡ್ಬೋದು. ಇಫ್ ಯು ಹ್ಯಾವ್ ನಾಟ್, ಯು ಕ್ಯಾನ್ ವಾಚ್ ಮೈ ಒನ್ ಶಾರ್ಟ್ ವಿಡಿಯೋ ಆಲ್ಸೋ. ಐ ಹ್ಯಾವ್ ಎಕ್ಸ್ಪ್ಲೇನ್ ಎವ್ರಿಥಿಂಗ್ ಇನ್ ಡೀಟೇಲ್. Next is generalization is the reverse process of specialization. It will combine multiple to get one generalized superclass. That is vehicle ID, ಪ್ರೈಸ್ ಮತ್ತೆ ಇದನ್ನ ತಗೊಂಡು ಕಾರ್ ಅಟ್ರಿಬ್ಯೂಟ್. ನೆಕ್ಸ್ಟ್ ನಂಬರ್ ಆಫ್ ಪ್ಯಾಸೆಂಜರ್ಸ್ ಮ್ಯಾಕ್ಸ್ ಟ್ರಕ್ ಅಟ್ರಿಬ್ಯೂಟ್. ಇದು ಟೋನೇಜ್ ಎಕ್ಸೆಲ್ಸ್ ಎಲ್ಲ ತಗೊಂಡು ಟ್ರಕ್ ಅಟ್ರಿಬ್ಯೂಟ್ ಆ ತರ ಹೇಳಿ ತಗೋಬಹುದು. ನೆಕ್ಸ್ಟ್ ಫೀಚರ್ಸ್ ಎಲ್ಲ ನೋಡ್ಬೋದು. ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ವಿಚ್ ಐ ಹ್ಯಾಡ್ ಟು ಎಕ್ಸ್ಪ್ಲೇನ್. ಸಿ, ನಿಮಗೆ ಎಂಟಿಟಿ ಅಂತಂದ್ರೆ ಒಂದು ಸ್ಕ್ವೇರ್ ರೆಕ್ಟಾಂಗಲ್ ಶೇಪ್ ಅಲ್ಲಿ. ನೆಕ್ಸ್ಟ್ ಡಬಲ್ ರೆಕ್ಟಾಂಗಲ್ ಅಂದ್ರೆ ವೀಕ್, ರಿಲೇಶನ್ಶಿಪ್ ಅಂದ್ರೆ ಡೈಮಂಡ್, ಡಬಲ್ ಅಂತಂದ್ರೆ ಐಡೆಂಟಿಫೈ, ಅಟ್ರಿಬ್ಯೂಟ್ ಅಂದ್ರೆ ಈ ತರ ಹೇಳಿ ಡಿಫೈನ್ ಮಾಡೋದು, ಕೀ ಅಟ್ರಿಬ್ಯೂಟ್, ಮಲ್ಟಿ ವ್ಯಾಲ್ಯೂಡ್, ಕಾಂಪೋಸಿಟ್, ಡಿರೈವ್ಡ್ಗೆ ಈ ತರ ಡಾಟೆಡ್ ಲೈನ್ಸ್. ಓಕೆನಾ, ಯು ಕ್ಯಾನ್ ಸಿ ದಿಸ್. ಓಕೆ, ಬೇಸ್ಡ್ ಆನ್ ದಿಸ್ ಓನ್ಲಿ ಹಿಯರ್ ವಾಟ್ ಈಸ್ ಫಸ್ಟ್ ನೇಮ್, ವಾಟ್ ಈಸ್ middle name, what is last name, what is the name, what is the address, birth date, SSN and all. That and all you will be understanding here. That is the key attribute. Diamond anta bandre ee tara shape alli bandre nimige ಏನದು ರಿಲೇಶನ್ಶಿಪ್, ವಾಟ್ ಇಸ್ ದ ರಿಲೇಶನ್ಶಿಪ್. ಡಬಲ್ ಬಂದ್ರೆ ಐಡೆಂಟಿಫೈಯಿಂಗ್ ರಿಲೇಶನ್ಶಿಪ್. ಆ ತರ ಹೇಳಿ ನೀವು ಕಂಪನಿ ಡೇಟಾಬೇಸ್ದು ಮತ್ತೆ ನಾನು ಆಲ್ಟರ್ನೇಟಿವ್ ನೊಟೇಷನ್ ನ ಯೂಸ್ ಮಾಡ್ಕೊಂಡು, ಇವಾಗ ಐಡೆಂಟಿಫೈಯಿಂಗ್ ನೊಟೇಷನ್ಸ್ ನ ಯೂಸ್ ಮಾಡ್ಕೊಂಡು, ಇಲ್ಲ ಲೈಕ್ ಯು ಆರ್ ಯೂಸಿಂಗ್ ಅನದರ್ ಟೈಪ್ ಆಫ್ ಆಲ್ಟರ್ನೇಟಿವ್ ಅಂತ ಹೇಳಿದ್ರೆ ಅದನ್ನೇ ಸೇಮ್ ಡೇಟಾಬೇಸ್ ನ ಇನ್ನೊಂಥರ ಹೇಗ್ ಬರಿಬಹುದು ಅಂತ ಎರಡು ಡೇಟಾಬೇಸ್ದು ER ಡಯಾಗ್ರಾಮ್ ಕೊಟ್ಟಿರ್ತೀವಿ. ER ಅಂತಂದ್ರೆ ಎಂಟಿಟಿ ರಿಲೇಶನ್ಶಿಪ್ ಡಯಾಗ್ರಾಮ್ ಅಂತ. ಓಕೆನಾ, entity relationship. This was all about the module 1 important questions. If possible, I'll be uploading module 2 video of data discrete mathematics structure subject. If you want any other subject or any lab programs or anything, please do let me know in the comment box. If you want the same PDF, do DM me on Instagram. Thank you for watching the video. Make sure to like, share, comment and subscribe to my YouTube channel. Until next video, bye bye.